ರಮಣ ಅವರ ಕಾರ್ಯ ಮುಗಿಸಿ ಮನೆಗೆ ಬಂದ್ಮೇಲೆ ಕೊನೆಗೂ ಸಿದ್ಧಾರ್ಥ್ ಮಾತಿಗೆ ಮಣಿದ ಅಪೇಕ್ಷಾ ಸಿದ್ಧಾರ್ಥ್ ತಂದಿದ್ದ ಜ್ಯೂಸ್ನ ಅರ್ಧ ಕುಡ್ದು ನನಗೆ ಸಾಕು ಅಂತಾಳೆ. ಉಳಿದ ಅರ್ಧ ಜ್ಯೂಸ್ನ ತಾನೇ ಕುಡ್ದ ಸಿದ್ಧಾರ್ಥ್ ಗ್ಲಾಸ್ನ ಪಕ್ಕಕ್ಕಿಟ್ಟು ಅಪೇಕ್ಷಾಳನ್ನ ತನ್ನ ತೋಳ್ ಮೇಲೆ ಮಲಗಿಸ್ಕೊಂಡು ಅವಳ ತಲೆಯನ್ನ ನೇವರಿಸ್ತಾನೆ. ತಾನು ಇನ್ನೂ ಅತ್ತೆ ಸಿದ್ಧಾರ್ಥ್ ಕೂಡ ಅಳ್ತಾನೆ ಅಂತ ಅಳುವನ್ನ ತಡೆ ಹಿಡಿದ ಅಪೇಕ್ಷಾ ಸ್ವಲ್ಪ ಸಮಯದ ನಂತರ ಹತ್ತು ಸುಸ್ತಾಗಿದ್ರಿಂದ ನಿದ್ರೆಗೆ ಜಾರ್ತಾಳೆ. ಸಿದ್ಧಾರ್ಥ್ಗೆ ಕೂಡ ತುಂಬಾನೇ ಸುಸ್ತಾಗಿದ್ರಿಂದ ಅವಳು ಮಲಗಿದ ನಂತರ ತಾನು ಕೂಡ ನಿದ್ರೆ ಮಾಡ್ತಾನೆ ಸಿದ್ಧಾರ್ಥ್. ನಿದ್ರೆ ಮಾಡ್ತಾ ಇದ್ದ ಸಿದ್ಧಾರ್ಥ್ ಕೆಟ್ಟ ಕನಸಿನಿಂದಾಗಿ ಮಧ್ಯರಾತ್ರಿ ಎದ್ದು ಕೂರ್ತಾನೆ. ತಕ್ಷಣ ಲೈಟ್ ಆನ್ ಮಾಡಿ ಅಪೇಕ್ಷಾ ಕಡೆ ನೋಡಿದ್ರೆ ಅವಳು ನಿದ್ರೆ ಮಾಡ್ತಾ ಇದ್ಲು. ಸಮಯ ನೋಡಿದ್ರೆ ಮಧ್ಯರಾತ್ರಿ 1 ಗಂಟೆ. ಸಿದ್ಧಾರ್ಥಿಗೆ ಬಿದ್ದ ಕೆಟ್ಟ ಕನಸಿನಿಂದ ಅವನ ಮುಖವೆಲ್ಲ ಬೆವುತು ಹೋಗಿತ್ತು. ಅಷ್ಟು ಭಯ ಪಡಿಸಿತ್ತು ಆ ಕನಸು ಸಿದ್ಧಾರ್ಥ್ಗೆ. ಎದ್ದು ನೀರ್ ಕುಡ್ದವನು ಬಾಲ್ಕನಿಯಲ್ಲಿ ಹೋಗಿ ನಿಲ್ತಾನೆ. ಯಾಕೋ ಅವನ ಮನ್ಸಿಗೆ ಸಮಾಧಾನವೇ ಆಗ್ತಿಲ್ಲ. ಯಾಕೆ ಹೀಗಾಗ್ತಿದೆ? ಮತ್ತೆ ಏನಾದ್ರೂ ಅಪಾಯ ಆಗಬಹುದಾ? ನನ್ನ ಮನಸ್ಸಿಗೆ ಯಾಕೆ ಈ ತರ ಹಿಂಸೆ ಆಗ್ತಿದೆ ಅಂತೆಲ್ಲ ತನ್ನಲ್ಲೇ ಪ್ರಶ್ನೆ ಮಾಡ್ಕೊಳ್ತಾನೆ. ಸ್ವಲ್ಪ ಸಮಯ ಬಾಲ್ಕನಿಯಲ್ಲಿ ಇದ್ದವನು ನಂತರ ರೂಮ್ ಒಳಗಡೆ ಬಂದು ಮಲಗ್ತಾನೆ. ಆದ್ರೆ ಅವನು ಮಲಗಿ ಎಷ್ಟೊತ್ತಾದ್ರೂ ಅವನಿಗೆ ನಿದ್ರೆ ಬರೋದಿಲ್ಲ. ತಲೆಯಲ್ಲಿ ಏನೇನೋ ಯೋಚನೆಗಳು. ಯಾವುದೇ ಕೆಡುಕು ಆಗದೆ ಇರ್ಲಪ್ಪ ಅಂತ ದೇವರಲ್ಲಿ ಬೇಡ್ಕೊಂಡವನು ಹೊರಳಾಡಿ ಅದು ಯಾವಾಗ ನಿದ್ರೆ ಮಾಡಿದ್ನೋ ಅವನಿಗೆ ಗೊತ್ತು. ಆದ್ರೆ ಎಂದಿನಂತೆ ಅಪೇಕ್ಷಾಗೆ ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗಿತ್ತು. ಸಿದ್ಧಾರ್ಥ್ ಕಡೆ ನೋಡಿದ್ರೆ ಅವನು ನಿಶ್ಚಿಂತೆಯಾಗಿ ನಿದ್ರೆ ಮಾಡ್ತಾ ಇದ್ದ. ಅವಳಿಗೆ ಅವರ ತಂದೆಯ ನೆನಪು ಕಾಡ್ತಾ ಇದ್ರು ಕೂಡ ತಾನು ಅಳ್ತಾ ಬೇಜಾರಲ್ಲಿ ಇದ್ರೆ ಸಿದ್ಧಾರ್ಥ್ಗೆ ಕೂಡ ಬೇಸರ ಆಗುತ್ತೆ ಅಂತ ತಿಳಿದಿದ್ದ ಅಪೇಕ್ಷಾ ಎಂದಿನಂತೆ ಇರೋ ಪ್ರಯತ್ನ ಮಾಡ್ತಾಳೆ. ಬಾತ್ರೂಮ್ಗೆ ಹೋಗಿ ಬೇಗನೆ ಫ್ರೆಶ್ ಆಗಿ ಬಂದವಳು ಯಾಕೋ ತಲೆನೋವು ಅನ್ಸಿದ್ರಿಂದ ಸೀದಾ ಕಿಚನ್ಗೆ ಹೋಗಿ ಮೊದಲು 1 ಕಪ್ ಕಾಫಿ ಮಾಡ್ಕೊಂಡು ಕುಡಿತಾಳೆ. ನಂತರ ತಿಂಡಿಗೆ ಚಪಾತಿ ಮಾಡೋಣ ಅನ್ಕೊಂಡವಳು ಚಪಾತಿ ಹಿಟ್ಟನ್ನ ಕಲಸಿಟ್ಟು ಬಾಗ್ಲು ತೊಳೆದು ರಂಗೋಲಿ ಹಾಕ್ತಾಳೆ. ಹೊಸ್ತಿಲು ಪೂಜೆ ಮಾಡ್ತಾಳೆ ಹೊರತು ದೇವರ ಪೂಜೆ ಮಾಡ್ಲಿಲ್ಲ ಅಪೇಕ್ಷಾ ಇವತ್ತು. ಮತ್ತೆ ಅಡುಗೆ ಮನೆಗೆ ಬಂದ ಅಪೇಕ್ಷಾ ಸೀತಾಲಕ್ಷ್ಮಿ ಅವರಿಗೆ ಕಾಫಿ ತಗೊಂಡು ಅವರ ರೂಮಿಗೆ ಹೋಗ್ತಾಳೆ. ಆದ್ರೆ ಅವರು ಇನ್ನೂ ಮಲಗಿದ್ರಿಂದ ಮಲಗಿರೋನ್ನ ಎದ್ದೇಳ್ಸೋದು ಬೇಡ ಅನ್ಕೊಂಡು ಅವರು ಎದ್ಮೇಲೆ ಕಾಫಿ ಕೊಟ್ರೆ ಆಯ್ತು ಅಂದ್ಕೊಂಡು ಮತ್ತೆ ಅವಳು ಅಡ್ಗೆ ಮನೆಗೆ ಬರೋ ಅಷ್ಟರಲ್ಲಿ ಶಾಂತಮ್ಮ ಕೂಡ ಎದ್ದು ಬಂದಿದ್ರು. ಯಾಕಮ್ಮ ಅಪೇಕ್ಷಾ ಇಷ್ಟು ಬೇಗ ಎದ್ದೇಳಕ್ ಹೋದೆ? ಇನ್ನೂ ಸ್ವಲ್ಪ ಹೊತ್ತು ಮಲಗ್ಬೇಕಿತ್ತು. ತಂದೆ ಕಳ್ಕೊಂಡಿರೋ ದುಃಖ ಬೇರೆ, ಅಂಥದ್ರಲ್ಲಿ ನೀನ್ ಯಾಕೆ ಇದನ್ನೆಲ್ಲ ಮಾಡೋಕ್ ಹೋದೆ ಅಂತಾರೆ ಶಾಂತಮ್ಮ. ಶಾಂತಮ್ಮನವರ ಮಾತಿಗೆ ಅಪೇಕ್ಷಾ ಪರವಾಗಿಲ್ಲ ಅಮ್ಮ, ನಾನು ಯಾವಾಗ್ಲೂ ಅಪ್ಪಾಜಿ ನೆನಪಲ್ಲೇ ಬೇಜಾರಾಗಿ ಇದ್ರೆ ಸಿದ್ಧಾರ್ಥ್ ಅವರಿಗೆ ಕೂಡ ಬೇಜಾರಾಗುತ್ತೆ. ನನ್ನಿಂದ ಅವರು ಬೇಜಾರಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಅಂತಾಳೆ. ಕೊನೆಗೆ ಅಮ್ಮ ನೀವು ತರಕಾರಿಗಳನ್ನ ಹಚ್ಚಿ ನಾನು ಪಲ್ಯ ಮಾಡ್ತೀನಿ, ಅಷ್ಟರಲ್ಲಿ ಅವರಿಗೆ ಕಾಫಿ ಕೊಟ್ಟು ಬರ್ತೀನಿ ಅಂತ ಕಾಫಿ ತಗೊಂಡು ತಮ್ಮ ರೂಮ್ಗೆ ಹೋಗ್ತಾಳೆ ಅಪೇಕ್ಷಾ. ಸಿದ್ಧಾರ್ಥ್ಗೆ ಎಚ್ಚರ ಆಗಿದ್ರು ಕೂಡ ಸುಮ್ಮನೆ ಮಲಗಿರ್ತಾನೆ. ಅಪೇಕ್ಷಾ ಬಂದು ರೀ ಗುಡ್ ಮಾರ್ನಿಂಗ್ ಅಂದಾಗ ಕಣ್ಣು ಬಿಡೋ ಸಿದ್ಧಾರ್ಥ್ಗೆ ಅಪೇಕ್ಷಾಳ ಈ ಪರಿಯ ಚೇತರಿಕೆ ಕಂಡು ಅವನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗಿತ್ತು. ವೆರಿ ಗುಡ್ ಮಾರ್ನಿಂಗ್ ಅಪೇಕ್ಷಾ ಅಂದ್ರೆ ರೀ ಎದ್ದೇಳಿ ಮೇಲೆ ಕಾಫಿ ಕುಡ್ದು ಬೇಗ ರೆಡಿಯಾಗಿ ಇವತ್ತಿಂದ ನೀವು ಮಾವನ್ ಜೊತೆ ಆಫೀಸ್ಗೆ ಹೋಗ್ಬೇಕು ಅಂತಾಳೆ ಅಪೇಕ್ಷಾ. ಅವಳ ಈ ಪರಿಯ ಬದಲಾವಣೆಗೆ ಸಿದ್ಧಾರ್ಥ್ಗೆ 1 ಕ್ಷಣ ಆಶ್ಚರ್ಯವೇ ಆಗಿತ್ತು. ತನ್ನ ತಂದೆಯನ್ನ ಕಳ್ಕೊಂಡ ದುಃಖದಲ್ಲಿ ಅವಳು ಯಾವಾಗ್ಲೂ ಅಳ್ತಾ ಕೂರ್ತಾಳೆ. ಅವಳನ್ನ ನಾನು ಹೇಗಪ್ಪ ಸಮಾಧಾನ ಮಾಡೋದು ಅಂತ ಯೋಚಿಸ್ತಾ ಇದ್ದ ಸಿದ್ಧಾರ್ಥ್ಗೆ ಅಪೇಕ್ಷಾಳ ಈ ಬದಲಾವಣೆ ಅವನಿಗೆ ಗೊಂದಲವನ್ನ ಉಂಟು ಮಾಡಿತ್ತು. ಅವನು ಅವಳನ್ನೇ ಆಶ್ಚರ್ಯವಾಗಿ ನೋಡುವಾಗ ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ? ನಾನು ಹೇಳಿದ್ದು ನಿಮ್ಗೆ ಕೇಳಿಸ್ಲಿಲ್ವಾ? ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೆಳಗಡೆಗೆ ಬನ್ನಿ, ತಿಂಡಿ ತಿಂದು ಆಫೀಸ್ಗೆ ಹೋಗೂರಂತೆ. ಹೋಗಲ್ಲ ಗೀಗಲ್ಲ ಅವೆಲ್ಲ ಹೇಳೋ ಹಂಗೆ ಇಲ್ಲ. ಹಾ ಮತ್ತೆ ನೀವಿಲ್ಲ ಅಂದ್ರೆ ನನಗೆ ಏನು ಭಯ ಆಗಲ್ಲ. ಮತ್ತೆ ಇನ್ನೊಂದು ವಿಷಯ, ನನಗೆ ಈ ಮನೆಯಲ್ಲಿ ಅಡ್ಜಸ್ಟ್ ಆಗೋಕೆ ಇನ್ನೂ ಟೈಮ್ ಏನು ಬೇಕಾಗಿಲ್ಲ.
ನೀವು ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಆಫೀಸ್ಗೆ ಹೋಗ್ ಬನ್ನಿ. ಈಗ ಮೊದ್ಲು ಕಾಫಿ ಬೇಗ ಕುಡೀರಿ, ಇಲ್ಲ ಅಂದ್ರೆ ಬೇಗ ತಣ್ಣಗಾಗ್ಬಿಡುತ್ತೆ. ಸರಿ, ಬೇಗ ಬನ್ನಿ ಅಂತ ತಾನು ಕೆಳಗಡೆಗೆ ಹೋಗ್ತಾಳೆ ಅಪೇಕ್ಷಾ. ಸಿದ್ಧಾರ್ಥ್ ತಲೆ ಅಂತೂ ಗೊಂದಲದ ಗೂಡಾಗಿತ್ತು ಅಪೇಕ್ಷಾಳ ಈ ನಡವಳಿಕೆಯಿಂದ. ಆದ್ರೂ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದ ಸಿದ್ಧಾರ್ಥ್ ಹೇಗೋ ಅವಳ ತಂದೆಯ ಸಾವಿನ ನೋವಿಂದ ಇಷ್ಟು ಬೇಗ ಹೊರಗಡೆ ಬಂದು ಖುಷಿಯಾಗಿದ್ದಾಳಲ್ಲ, ಅಷ್ಟೇ ಸಾಕು ಅಂದ್ಕೊಳ್ತಾನೆ. ಆದ್ರೂ ಅವಳ ತಂದೆನ ಅಷ್ಟೊಂದು ಹಚ್ಕೊಂಡಿದ್ದ ಅಪೇಕ್ಷಾ ಇಷ್ಟು ಬೇಗ ಮರೆಯೋಕೆ ಸಾಧ್ಯವಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅವಳು ಯಾವಾಗ್ಲೂ ಬೇಸರದಲ್ಲಿ ಇದ್ರೆ ನನಗೆ ಬೇಜಾರಾಗುತ್ತೆ ಅಂತ ಈ ರೀತಿ ನಡ್ಕೋತಿದ್ದಾಳೆ ಅಷ್ಟೇ. ಈ ರೀತಿಯಲ್ಲಾದ್ರೂ ಅವಳು ಲವಲವಿಕೆಯಿಂದ ಇದ್ರೆ ಸಾಕು. ಆಫೀಸ್ಗೆ ಹೋಗಿ ಏನಾದ್ರೂ ಒಂದು ನೆಪ ಹೇಳಿ ಬೇಗ ಮನೆಗೆ ಬಂದ್ರೆ ಆಯ್ತು ಅಂತ ಅಂದ್ಕೊಳ್ತಾನೆ ಸಿದ್ಧಾರ್ಥ್. ಅಪೇಕ್ಷಾ ತಿಂಡಿ ಮಾಡ್ತಾ ಇದ್ರೆ ಮೋಹನ್ ಅವರು ವಾಕ್ ಮುಗಿಸ್ಕೊಂಡು ಬಂದಿದ್ರು. ಮೋಹನ್ ಅವರಿಗೆ ಅಪೇಕ್ಷಾಳನ್ನ ಈ ರೀತಿ ಕಂಡು ಸ್ವಲ್ಪ ಸಮಾಧಾನ ಅನ್ಸಿತ್ತು. ಯಾವತ್ತೂ ಇಲ್ಲದ ಮೋಹನ್ ಅವರು ಇವತ್ತು ಅಡ್ಗೆ ಮನೆಗೆ ಹೋಗಿ ಅಪೇಕ್ಷಾ ಒಂದ್ ಕಪ್ ಕಾಫಿ ಸಿಗ್ಬೋದಾ ಅಂತ ಕೇಳ್ತಾರೆ. ಅವಳು ಖಂಡಿತ ಮಾವ, 1 ನಿಮಿಷ ಇರಿ ಅಂತ ಕಾಫಿನ ಬಿಸಿಗೆ ಇಟ್ರೆ, ಹುಟ್ಟು ಸಾವು ಯಾವುದು ನಮ್ ಕೈಲಿ ಇಲ್ಲಮ್ಮ, ಎಲ್ಲ ಅವನ ಆಟ. ಸಮಯ ಮುಗಿದ್ಮೇಲೆ ಎಲ್ರೂ ಹೋಗ್ಲೇಬೇಕು. ಕೆಲವರು ಬೇಗ ಹೋಗ್ತಾರೆ, ಕೆಲವರು ನಿಧಾನವಾಗಿ ಹೋಗ್ತಾರೆ ಅಷ್ಟೇ. ಒಟ್ನಲ್ಲಿ ಹೋಗೋದಂತೂ ಖಂಡಿತ ಎಲ್ರೂ ಹೋಗೋರೆ. ಯಾರು ಕೂಡ ಶಾಶ್ವತ ಅಲ್ಲ. ಎಲ್ರೂ ಈ ಭೂಮಿ ಮೇಲೆ ಕೆಲ ದಿನದ ಅತಿಥಿಗಳು ಅಷ್ಟೇ. ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ಕಣಮ್ಮ. ನೀನು ಯಾವಾಗ್ಲೂ ನಗ್ತಾ ಖುಷಿಯಾಗಿದ್ರೆ ಎಲ್ರಿಗೂ ಸಮಾಧಾನ ಅಂತ ಹೇಳೋವಷ್ಟರಲ್ಲಿ ಅಪೇಕ್ಷಾ ಕಾಫಿನ ಬಿಸಿ ಮಾಡಿ ಮೋಹನ್ ಅವರಿಗೆ ಮಾವ ಕಾಫಿ ತಗೊಳ್ಳಿ ಅಂತ ಕೊಡ್ತಾಳೆ. ಕಾಫಿ ಕುಡಿದ ಮೋಹನ್ ಅವರು ಫ್ರೆಶ್ ಆಗಿ ಬರ್ತೀನಮ್ಮ ಅಂತ ಹೇಳಿ ತಮ್ಮ ರೂಮಿಗೆ ಹೋಗ್ತಾರೆ. ಮೇನಕ ಮಾತ್ರ ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ. ಮೇನಕ ಕಡೆಗೊಮ್ಮೆ ನೋಡಿದ ಮೋಹನ್ ಅವರು ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ರಾತ್ರಿ ಎಲ್ಲ ಪಾರ್ಟಿ ಮಾಡೋದು, ಬೆಳಗಿನ ಜಾವ ಬಂದು ಹೀಗೆ ಮಲ್ಕೊಳ್ಳೋದು. ಇವಳು ಯಾವತ್ತೂ ಚೇಂಜ್ ಆಗಲ್ಲ ಅನ್ಕೊಂಡು ಬಾತ್ರೂಮ್ಗೆ ಹೋಗ್ತಾರೆ ಮೋಹನ್ ಅವರು. ಇತ್ತ ಅಪೇಕ್ಷಾ ಶಾಂತಮ್ಮ ಅವರ ಸಹಾಯದಿಂದ ತಿಂಡಿ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದು ಇಡೋ ಹೊತ್ತಿಗೆ ಮೋಹನ್, ಸಿದ್ಧಾರ್ಥ್, ಸೀತಾಲಕ್ಷ್ಮಿ ಎಲ್ರೂ ತಿಂಡಿಗೆ ಬರ್ತಾರೆ. ಅಪೇಕ್ಷಾಳನ್ನ ಈ ರೀತಿ ನೋಡಿ ಅವರೆಲ್ಲರ ಮನಸ್ಸಿಗೂ ಸ್ವಲ್ಪ ಸಮಾಧಾನವಾಗಿತ್ತು. ಸಿದ್ಧಾರ್ಥ್ ಇಷ್ಟು ಬೇಗ ರೆಡಿಯಾಗಿ ಬಂದಿರೋದನ್ನ ನೋಡಿದ ಮೋಹನ್ ಅವರು, ಸಿದ್ದು ಇಷ್ಟು ಬೇಗ ರೆಡಿಯಾಗಿ ಎಲ್ಲೋ ಹೊರಟೆ ಅಂತ ಕೇಳಿದ್ರೆ, ವಾಕ್ ಹೋಗ್ತಿದೀನಿ ಅಂತಾನೆ ಸಿದ್ಧಾರ್ಥ್. ಆದ್ರೆ ಅಪೇಕ್ಷಾ, ಮಾವ ಅವರು ನಿಮ್ ಜೊತೆಗೆ ಇನ್ಮೇಲೆ ಡೈಲಿ ಆಫೀಸ್ಗೆ ಬರ್ತಾರೆ ಅಂತ ಹೇಳ್ತಾಳೆ. ಆಗ ಮೋಹನ್ ಅವರು, ನಿಜಾನೇನೋ ಸಿದ್ದು ಅಂತ ಕೇಳಿದ್ರೆ, ನಂಗೆ ಆಫೀಸ್ಗೆ ಬರೋಕೆ ನಿಜವಾಗ್ಲೂ ಇಷ್ಟ ಇಲ್ಲ ಡ್ಯಾಡ್, ಆದ್ರೆ ನನ್ನ ಹೆಂಡತಿ ಮಾತಿಗೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ ಅಂತಾನೆ. ಆಗ ಮೋಹನ್ ಅವರು, ಹೇಗೋ ಒಟ್ನಲ್ಲಿ ನೀನು ಆಫೀಸಿಗೆ ಬಂದ್ರೆ ಅಷ್ಟೇ ಸಾಕು ಅಂತಾರೆ. ಕೊನೆಗೆ ಎಲ್ರಿಗೂ ತಾನೇ ತಿಂಡಿ ಬಡಿಸಿದ ಅಪೇಕ್ಷಾ ಸುಮ್ಮನೆ ನಿಂತ್ರೆ ಅವಳನ್ನ ತಿಂಡಿ ತಿನ್ನೋಕೆ ಒತ್ತಾಯ ಮಾಡ್ತಾನೆ ಸಿದ್ಧಾರ್ಥ್. ಕೊನೆಗೂ ತಾನು ಕೂಡ ಎಲ್ಲರ ಜೊತೆಗೆ ಕೂತು ತಿಂಡಿ ತಿಂತಾಳೆ ಅಪೇಕ್ಷಾ. ಎಲ್ರೂ ತಿಂಡಿ ತಿಂದು ಮುಗಿಸೋ ಅಷ್ಟರಲ್ಲಿ ಎದ್ದು ಬಂದ ಮೇನಕ ಅಪೇಕ್ಷಾನ ನೋಡಿ, ಅಲ್ಲ ಇವಳಿಗೆ ಅಪ್ಪ ಸತ್ತಿರೋ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇಲ್ವಾ? ಹೇಗ್ ತಿಂಡಿ ತಿಂತಿದ್ದಾಳೆ ನೋಡು. ನಾನೇನೋ ಇವಳು ಅವ್ರ ಅಪ್ಪ ಸತ್ತಿರೋದಕ್ಕೆ ರೂಮಿಂದ ಆಚೆಗೆ ಬರ್ದೆ ಮೂಲೆ ಹಿಡಿದು ಕುಳಿತು ಬಿಡ್ತಾಳೆ ಅನ್ಕೊಂಡ್ರೆ ಒಂದೇ ದಿನಕ್ಕೆ ಇಷ್ಟೊಂದು ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ ಅಂತ ಮನಸ್ಸಲ್ಲೇ ಅನ್ಕೊಂಡು ತಾನು ಕೂಡ ತಿಂಡಿ ತಿನ್ನೋಕೆ ಕೂರ್ತಾಳೆ ಮೇನಕ. ಎಲ್ರೂ ಇನ್ನು ಅಲ್ಲೇ ಕೂತು ಮಾತಾಡೋವಾಗ ಮನೆ ಬಾಗಿಲ ಬಳಿ ಬಂದು ನಿಂತಿದ್ದ ಮನೆಹಾಳ ಮಹಂತೇಶ. ಕತೆ ಮುಂದುವರಿಯುತ್ತೆ. ಮತ್ತೆ ನಾನು ಪ್ರತಿಲಿಪಿಲಿ ಕೂಡ ಸ್ಟೋರೀಸ್ ಬರೀತಾ ಇದ್ದೀನಿ. ಯಾರಾದ್ರೂ ಪ್ರತಿಲಿಪಿ ಯೂಸ್ ಮಾಡ್ತಾ ಇದ್ರೆ ನನ್ನ ID ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ರೇಖಾ ವಿ.ಕೆ. ಹಾಸನ ಅಂತ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.